ಅಣ್ಣಾ ಹಜಾರೆ ಅವರಿಂದ ಸ್ಫೂರ್ತಿಗೊಂಡು ಆಮ್ ಆದ್ಮಿ ಪಕ್ಷವನ್ನ ಸೇರಿಕೊಳ್ತಾರೆ ಅತಿಶಿ. ನೂತನ ಸಿಎಂ ಆಗಿ ಘೋಷಣೆಯಾದ ಬೆನ್ನಲ್ಲೇ ಸ್ವಾತಿ ಮಲಿವಾಲ್ ಅತಿಶಿಯ ವಿರುದ್ಧ ಹೊಸದೊಂದು ಆರೋಪವನ್ನ ಮಾಡಿದ್ದಾರೆ. ಸಂಸತ್ ದಾಳಿಯ ಅಪರಾಧಿ ಅಫ್ಜಲ್ ಗುರುವಿನ ಮರಣದಂಡನೆಯನ್ನ ರದ್ದುಗೊಳಿಸುವಂತೆ ಅತಿಶಿ ಪೋಷಕರು ಕ್ಷಮಾದಾನದ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಅನ್ನುವಂತಹ ಹೊಸ ಆರೋಪವನ್ನ ಸ್ವಾತಿ ಮಲಿವಾಲ್ ಮಾಡಿದ್ದಾರೆ. ಸಂಸತ್ಗೆ ದಾಳಿ ಮಾಡಿದ ಅಫ್ಜಲ್ ಗುರುವಿಗೆ ಸಪೋರ್ಟ್ ಮಾಡಿದ ಫ್ಯಾಮಿಲಿಯಿಂದ ಬಂದಿರುವಂತಹ ಅತಿಶಿ ಇನ್ನೆಷ್ಟು ದಾಳಿಕೋರರಿಗೆ ಸಪೋರ್ಟ್ ಅನ್ನ ಮಾಡಬಹುದು? ಇಂತಹವರ ಕೈಯಲ್ಲಿ ಅಧಿಕಾರವನ್ನ ಕೊಡೋದು ನಿಜಕ್ಕೂ ದೊಡ್ಡ ಅಪರಾಧ. ನಮಸ್ಕಾರ. ಎಲ್ಲರ ನಿರೀಕ್ಷೆಯಂತೆ ದೆಹಲಿಯ ನೂತನ ಸಿಎಂ ಆಗಿ ಅತಿಶಿ ಮರ್ಲೇನಾ ಸಿಂಗ್ ಆಯ್ಕೆಯಾಗಿದ್ದಾರೆ. ಶಿಕ್ಷಣ, ಪ್ರವಾಸೋದ್ಯಮ, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಒಟ್ಟು 14 ಖಾತೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿರುವ ಅತಿಶಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅತಿಶಿ ಕೇಜ್ರಿವಾಲ್ ಅವರ ನಂಬಿಕಸ್ಥರಲ್ಲಿ ಒಬ್ಬರಾಗಿದ್ರು. ಜೊತೆಗೆ ಇವರು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ವ್ಯವಹಾರದ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ದೆಹಲಿಯ ಅಬಕಾರಿ ನೀತಿ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರು ಜೈಲು ಪಾಲಾದ ನಂತರ ಇಡೀ ಸರ್ಕಾರವನ್ನ ಸಮರ್ಥವಾಗಿ ನಡೆಸಿಕೊಂಡು ಹೋದವರಲ್ಲಿ ಅತಿಶಿ ಕೂಡ ಒಬ್ಬರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರೈಸಿ ನಂತರ ಭ್ರಷ್ಟಾಚಾರ ವಿರೋಧಿಯಾಗಿದ್ದ ಅಣ್ಣಾ ಹಜಾರೆ ಅವರಿಂದ ಸ್ಫೂರ್ತಿಗೊಂಡು ಆಮ್ ಆದ್ಮಿ ಪಕ್ಷವನ್ನ ಸೇರಿಕೊಳ್ತಾರೆ ಅತಿಶಿ. 2015ರಲ್ಲಿ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ನಡೆದ ಜಲ್ ಸತ್ಯಾಗ್ರಹದಲ್ಲಿ ಅತಿಶಿ ಅವರ ತೊಡಗಿಸಿಕೊಳ್ಳುವಿಕೆ ಪ್ರಮುಖ ಪಾತ್ರವನ್ನ ವಹಿಸಿತ್ತು. 2020ರ ದೆಹಲಿ ವಿಧಾನಸಭಾ ಚುನಾವಣೆ ಅನ್ನುವಂಥದ್ದು ಅತಿಶಿ ಅವರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಧರಂಬೀರ್ ಸಿಂಗ್ ವಿರುದ್ಧ ಗೆಲುವನ್ನ ಸಾಧಿಸಿದ ನಂತರ ಇವರ ರಾಜಕೀಯ ಜೀವನ ಅನ್ನುವಂಥದ್ದು ಬಹಳಷ್ಟು ತಿರುವನ್ನ ಪಡೆದುಕೊಳ್ಳುತ್ತೆ. ಇನ್ನು ಅತಿಶಿ ನೂತನ ಸಿಎಂ ಆಗಿ ಘೋಷಣೆಯಾದ ಬೆನ್ನಲ್ಲೇ ಆಪ್ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಅತಿಶಿಯ ವಿರುದ್ಧ ಹೊಸದೊಂದು ಆರೋಪವನ್ನ ಮಾಡಿದ್ದಾರೆ. 2001ರಲ್ಲಿ ನಡೆದ ಸಂಸತ್ ದಾಳಿಯ ಅಪರಾಧಿ ಅಫ್ಜಲ್ ಗುರುವಿನ ಮರಣದಂಡನೆಯನ್ನ ರದ್ದುಗೊಳಿಸುವಂತೆ ಅತಿಶಿ ಪೋಷಕರು ಕ್ಷಮಾದಾನದ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಅನ್ನುವಂತಹ ಹೊಸ ಆರೋಪವನ್ನ ಸ್ವಾತಿ ಮಲಿವಾಲ್ ಮಾಡಿದ್ದಾರೆ. ಅತಿಶಿ ಒಬ್ಬ ಡಮ್ಮಿ ಸಿಎಂ, ಇನ್ನು ದೆಹಲಿಯನ್ನ ದೇವ್ರೇ ಕಾಪಾಡಬೇಕು ಅಂತ ಸ್ವಾತಿ ಹೇಳಿದ್ದಾರೆ. ಸಂಸತ್ಗೆ ದಾಳಿ ಮಾಡಿದ ಅಫ್ಜಲ್ ಗುರುವಿಗೆ ಸಪೋರ್ಟ್ ಮಾಡಿದ ಫ್ಯಾಮಿಲಿಯಿಂದ ಬಂದಿರುವಂತಹ ಅತಿಶಿ ಇನ್ನೆಷ್ಟು ದಾಳಿಕೋರರಿಗೆ ಸಪೋರ್ಟ್ ಅನ್ನ ಮಾಡಬಹುದು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೇಳ್ತಾ ಇದ್ದಾರೆ. ಇಂತಹವರ ಕೈಯಲ್ಲಿ ಅಧಿಕಾರವನ್ನ ಕೊಡೋದು ನಿಜಕ್ಕೂ ದೊಡ್ಡ ಅಪರಾಧ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.